ನಮಸ್ಕಾರ ದೇವ್ರು ಪಾರ್ಟ್ 2 ಇಂಜಿನ್ ಕೆಲ್ಸಕ್ಕೆ ಸ್ವಾಗತ ಅಂತ ಹೇಳ್ಕೊತಾ ಬರ್ರಿ ನಿಮಗೆ ಇವತ್ತು ಇಂಜಿನ್ ಫಿಟ್ ಮಾಡ್ಲಾಕತ್ತಿದೇವ್ರಿ. ಹೆಂಗ್ ಫಿಟ್ ಮಾಡ್ತೀವಿ ಅನ್ನೋದು ಹೇಳ್ತೀವ್ರಿ. ಯಾಕಂದ್ರ ಇಂಜಿನ್ ಬಿಚ್ಚದ ಬಳಕ್ರಿ 3-4-5 ದಿನ ಟೈಮ್ ಬೇಕು. ಅದಕ್ಕ ಇಂಜಿನ್ ಫಿಟ್ ಮಾಡ್ಲಾತಿದೇವ್ರಿ. ಬರ್ರಿ ಇಂಜಿನ್ ಫಿಟ್ ಮಾಡಮ್ ಇವತ್ತ. ಯಾಕೆ ಇಂಜಿನ್ ಸೀಸ್ ಆತ ಅನ್ನೋದು ಒಂದೇ ವಿಡಿಯೋದಾಗ ಇನ್ನ ಅಷ್ಟ್ ಹೇಳಿಲ್ರಿ. ಬಟ್ ಈ ವಿಡಿಯೋದಾಗ ಫುಲ್ ಹೇಳ್ತೀನ್ರಿ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಯಾಕೆ ಸೀಸ್ ಆತಂದ್ರಿ, ಫಸ್ಟ್ ಆಯಿಲ್, ಈ ಇಂಜನ್ ದಾಗ ಆಯಿಲ್ ಇದ್ದಿದ್ದು 3 ಲೀಟರ್ ಇತ್ರಿ. ಬರೀ 3 ಲೀಟರ್ ಯಾಕೆ ಇತ್ತಂದ್ರಪ್ಪ, ಎಲ್ರು ಅಕಸ್ಮಾತ್ ಸೋರ್ತಿತ್ತು, ಮಾಡ್ತಿತ್ತು, ಇಂಜನ್ ಎಲ್ಲರ ಲೀಕೇಜ್ ಇತ್ತು, ಆಮೇಲೆ ಆಯಿಲ್ ಸೀಲ ಎಲ್ಲರ ಹೋಗಿದಂದ್ರೆ ಲೀಕೇಜ್ ಇತ್ತು, ಅಕಸ್ಮಾತ್ ಏನೋ ಆಗಿ ಆಯಿಲ್ ಕಮ್ಮಿ ಆಗಿತ್ತು ಅಂದ್ರ ಗೇಜ್ ಚೆಕ್ ಮಾಡಾರ ಹೊಡೆದಿದ್ದ ಸಂಬಂಧ ರೀ, ಅದ್ರ ಸಂಬಂಧ ಆಗ್ಯದ. ಆದಷ್ಟು ಎಲ್ಲರೂ ಗೇಜ್ ಚೆಕ್ ಮಾಡ್ರಿ. ಇನ್ನೊಂದು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಇಡ್ರಿ ಗಾಡಿಗೆ. ಆಮೇಲೆ ಓರಿಟ್ ಅಂತ ಒಂದ್ಸಲನು ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಏರ್ ಕ್ಲಿನರ್ ಫಿಲ್ಟರ್ ನೋಡ್ಕೋಬೇಕ್ರಿ. ಯಾಕ 15 ದಿನಕ್ಕೊಮ್ಮ ಪೆಟ್ರೋಲ್ ಪಂಪ್ ತೊಳೆದು ಏರ್ ಕ್ಲಿನರ್ ಫಿಲ್ಟರ್ ಹಾಕ್ಬೇಕ್ರಿ. ಯಾಕಂದ್ರ ಅದು ಫುಲ್ ಮಣ ತುಂಬ್ಕೋತಂದ್ರ ಸೀಸ್ ಆಗೋ ಪೊಸಿಷನ್ ಇರ್ತದ. ಅದಕ್ಕ ಆದಷ್ಟು ಸ್ವಲ್ಪ ಗಾಡಿ ಮೇಂಟೆನೆನ್ಸ್ ಯಾರು ತಪ್ಪಿಸ್ಬೇಡ್ರಿ. ಯಾಕಂದ್ರ ನಾ ವಿಡಿಯೋ ಮಾಡಿ ಹಾಕಿಲ್ರಿ, ಬಟ್ ನೀವು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಲ್ರಿ. ಯಾಕಂದ್ರ ನಾವು ರಗಡ್ ಗಾಡಿಗಳು ನೋಡಿವಿ 10-15 ವರ್ಷ ಗಟ್ಲೆನು